ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ ರೇಷನ್ ಅಕ್ಕಿಯಲ್ಲಿ 10 ನಿಮಿಷದಲ್ಲಿ ತುಂಬಾ ಈಸಿಯಾಗಿ ಪಲಾವ್ನ ಹೇಗೆ ನಾವು ಸಿಂಪಲ್ಲಾಗಿ ಬೇಗನೆ ಬ್ರೇಕ್ಫಾಸ್ಟ್ ಆಗಿ ನಾವು ಹೇಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ನಾನು ಸ್ವಲ್ಪ ಈಗ ಗರಂ ಮಸಾಲಾನ ತೊಗೊಂಡಿದ್ದೀನಿ. ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅದ್ರ ಜೊತೆ ಒಂದು ಬೇ ಲೀವ್ಸನ್ನು ತೊಗೊಂಡಿದ್ದೀನಿ. ಮತ್ತು 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 to 6 ಗ್ರೀನ್ ಚಿಲ್ಲೀಸು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿನ ಜಸ್ಟ್ ಒಂದು ಮಧ್ಯದಲ್ಲಿ ಒಂದು ಕಟ್ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ನಾನಿವಾಗ ರೆಡಿ ಮಾಡ್ತಿರೋದು ಕುಕ್ಕರಲ್ಲಿ. ಸೊ ಬೇಗನೆ ರೆಡಿ ಆಗುತ್ತೆ. ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ. ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಟ್ಟಾದ್ಮೇಲೆ ಅದಕ್ಕೆ ನಮ್ಮ ಮನೆಯಲ್ಲಿ ಪಲಾವ್ ಎಲೆ ಅಂತ ಸಿಗುತ್ತೆ. ಅದು ಇದ್ದರೆ ಆಪ್ಷನಲ್ಲು, ಇದ್ದರೆ ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದೊಂದು ಎಲೆ ಹಾಕ್ಕೊಡಿ. ಅದಾದಮೇಲೆ ನಾವು ಎತ್ತಿಟ್ಟಿದ್ವಲ್ಲ ಗರಂ ಮಸಾಲ, ಆ ಸ್ಪೈಸಸ್ನೆಲ್ಲ ಹಾಕ್ಕೊಡಿ. ಇದು ಹಾಕೊಟ್ಟಾದ್ಮೇಲೆ ಇವಾಗ ಗ್ರೀನ್ ಚಿಲ್ಲಿನ ಹಾಕೊಡೋಣ. ಯಾಕಂದರೆ ನಮಗೆ ಎಣ್ಣೆಯಲ್ಲಿ ಅದು ಮಾಡಬೇಕಾದ್ರೆ ಅದ್ರ ಫ್ಲೇವರು ಮತ್ತು ಅದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಮಿಸ್ ಮಾಡ್ದೇ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ. ಪಕ್ಕ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಿದ್ರೆ ವೆಜಿಟೇಬಲ್ಸ್ ಹಾಕು ಮಾಡ್ಬೋದು. ಆದರೆ ಅದು ಇಲ್ಲ ಬೇಡ ಸಿಂಪಲ್ಲಾಗಿ ಸಾಕು ಅಂದರೆ ಸಿಂಪಲ್ಲಾಗೂ ಮಾಡ್ಬೋದು. ಬಟಾಣಿ ಮತ್ತು ಕ್ಯಾರೆಟ್ ಮತ್ತು ಆಲೂ, ಬೀನ್ಸ್ ಇದಿಷ್ಟನ್ನು ಹಾಕ್ಬೋದು. ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಈ ಥರನೇ ಮಾಡ್ಬೋದು. ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ. ಯಾವ ಥರ ಮಾಡಿದ್ರು ತುಂಬಾ ಟೇಸ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ಇದಕ್ಕೆ ಆಯಿಲಿಗೆ ನಾನು ಚಿಲ್ಲಿನ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಷ್ಟು ಹಾಕೊಟ್ಟು ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ನಾನಿವಾಗ ಆನಿಯನ್ನ ಹಾಕಿರೋದು. ಅದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ನ ಚೆನ್ನಾಗಿ ಬಾಡಬೇಕು. ಫ್ರೆಂಡ್ಸ್, ನಾನು ಕಳೆದ ವಿಡಿಯೋದಲ್ಲಿ ಗಿಫ್ಟ್ ಹ್ಯಾಂಪರ್ಸ್ ಬಗ್ಗೆ ನಾನು ಹಾಕಿದ್ದೆ. ನಿಮಗೆ ಯಾರಿಗಾದರೂ ಆ ಥರ ಗಿಫ್ಟ್ ಹ್ಯಾಂಪರ್ಸ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀವು ಮೆಸೇಜ್ ಮಾಡಿ, ನಾವು ನಿಮಗೆ ನಂಬರ್ನ ಕೊಡ್ತೀನಿ. ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಈಗ ಸ್ವಲ್ಪ ಸಾಲ್ಟನ್ನು ಹಾಕೊಟ್ಟು ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ನಾನು ಇದನ್ನು ಏನು ಸ್ಪೀಡ್ ಮಾಡು ಇಲ್ಲ ವಿಡಿಯೋನ ಒಂದೇ ಇದರಲ್ಲಿದೆ. ಸೊ ನೀವು ಮಿಸ್ ಮಾಡ್ತಾನೆ ತುಂಬಾ ಈಸಿಯಾಗಿದೆ. ಒಂದು 10 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ಸೊ ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ಫ್ರೆಂಡ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾವು ಇವಾಗ ಹಾಕೊಡೋಣ. ಜಸ್ಟ್ ಒಂದು ಗೋಲ್ಡನ್ ಬ್ರೌನ್ ಅಷ್ಟು ನಮ್ಮ ಆನಿಯನ್ನ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಟ್ಟಾಗ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ. ಅದರ ಸ್ಮೆಲ್ ಬಂದಾಗಲೇ ನಮಗೆ ಮನೆ ಫುಲ್ ಹಾಡ್ಕೊಡುತ್ತೆ ಈ ಜಿಂಜರ್ ಗಾರ್ಲಿಕ್ ಸ್ಮೆಲ್ಲೇ. ಇವಾಗ ಒಂದೇ ಒಂದು ಟೊಮ್ಯಾಟೊನ ಸಣ್ಣದಾಗಿ ಚಾಪ್ ಮಾಡಿ ನಾನು ಇದಕ್ಕೆ ಹಾಕೊಡ್ತಾ ಇದ್ದೀನಿ. ತುಂಬಾ ಘಮ ಘಮ ಅನ್ನೋ ತುಂಬಾ ಟೇಸ್ಟ್ ಆಗಿರೋ ಒಂದು ರೆಸಿಪಿ. ಫ್ರೆಂಡ್ಸ್, ಇದಕ್ಕೆ
ಪೌಡರ್ಸನ್ನು ಏನು ಯೂಸ್ ಮಾಡಲ್ಲ, ಜಸ್ಟ್ ಉಪ್ಪನ್ನು ಮಾತ್ರ ಯೂಸ್ ಮಾಡೋದು. ಅರಶಿನ ಪುಡಿ, ಖಾರದ ಪುಡಿ ಮತ್ತು ಇದು ಕೊರಿಯಂಡರ್ ಪೌಡರ್ ಇದೇನು ನಾವು ಇದಕ್ಕೆ ಯೂಸ್ ಮಾಡಲ್ಲ, ಜಸ್ಟ್ ಉಪ್ಪು ಮಾತ್ರ ನಾವು ಇದನ್ನು ಯೂಸ್ ಮಾಡೋದು. ಇವಾಗ ಇದಕ್ಕೆ ನಾವಿವಾಗ 1 ಗ್ಲಾಸ್ 2 ಗ್ಲಾಸಷ್ಟು ಏನು ಅಕ್ಕಿನ ತೊಗೊಂಡಿರೋದು, ಆವಾಗ 4 ಗ್ಲಾಸಷ್ಟು ನೀರನ್ನ ನಾವು ಇದಕ್ಕೆ ಒಯ್ದುಕೊಡೋಣ. ಇವಾಗ ನೀರು ಕುದೀತಾ ಬರಬೇಕಾದ್ರೆ ನಾವು ಇದಕ್ಕೆ ಅಕ್ಕಿನ ತೊಳ್ಕೊಟ್ಟು ಹಾಕ್ಕೊಡೋಣ. ಅದ್ರ ಮುಂಚೆ ನಾವು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಟ್ಟು ಪರ್ಫೆಕ್ಟ್ ಆಗಿದೆಯಾ, ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಡಿ, ಸಾಲ್ಟು ಮತ್ತು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋಣ. ಅಥವಾ ನಿಮಗೆ ಏನಾದರೂ ಖಾರ ಸ್ವಲ್ಪ ಕಮ್ಮಿ ಅಂತ ಏನಾದರೂ ಅನಿಸಿದ್ರೆ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಟ್ಟು ಮುಚ್ಚಳ ಹಾಕ್ಕೊಟ್ಟು ನಾವು ಇದನ್ನು ಮುಚ್ಚಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರೋ ವೈಟ್ ಕಲರ್ ಪಲಾವು 10 ನಿಮಿಷದಲ್ಲಿ ರೆಡಿಯಾಗಿದೆ. ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರೋ ಒಂದು ಪಲಾವ್ ಇದು. ಇದಕ್ಕೆ ಏನು ಮೊಸರುದು ಇದು ಕಚ್ಚಂಬರ್ನ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಒಳ್ಳೆ ಘಮ ಘಮ ಬರುವಂತಹ ಈ ಪಲಾವ್ ಇದು. ನೋಡಿದ್ರಲ್ಲ, ಕುಕ್ಕರಲ್ಲಿ ಮಾಡಿದ್ರೂ ಇಷ್ಟು ಸಖತ್ತಾಗಿ ಹೂವಿನಂತೆ ಹರಳ್ಕೊಂಡು ನಮ್ಮ ಪಲಾವ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.